Hello everyone, welcome to online class on materials for engineering pertaining to 20ME11T. This subject is for first semester diploma in mechanical engineering. Myself, Sheshagiri AT, lecturer in Department of Mechanical Engineering, Government Polytechnic, Chamarajanagar. Today, I am going to discuss Unit 3, non-ferrous metals and alloys. In that, session 2. Before starting today's session, let us recap what we have discussed in our previous session. In our previous session, we discussed about introduction to non-ferrous metals, copper material, properties of copper, alloys of copper, introduction to brass. ಅಂದ್ರೆ ನಮ್ಮ ಈ ಹಿಂದಿನ ಒಂದು ಸೆಷನ್ ನಲ್ಲಿ ನಾವು ನಾನ್ ಫೆರಸ್ ಮೆಟಲ್ ಅಂದ್ರೆ ಕಬ್ಬಿಣೇತರ ಲೋಹಗಳ ಬಗ್ಗೆ ವಿಷಯ ತಿಳ್ಕೊಂಡು ಅದರಲ್ಲೂ ಮುಖ್ಯವಾಗಿ ಕಾಪರ್ ಮೆಟಲ್ ಅಂದ್ರೆ ತಾಮ್ರದ ಬಗ್ಗೆ ನಾವು ಹೆಚ್ಚಿನ ವಿಷಯನ ತಿಳ್ಕೊಂಡಿದೀವಿ. ಅದರ ಗುಣಲಕ್ಷಣ, ಪ್ರಾಪರ್ಟೀಸ್, ಅದರ ಅಲಾಯ್ಸ್ ಅಂದ್ರೆ ಅದರಿಂದ ಬರುವಂತಹ ಬೇರೆ ತರಹದ ಲೋಹಗಳು, ಅದರಲ್ಲಿ ಮುಖ್ಯವಾಗಿ ಬ್ರಾಸ್ ಅಂದ್ರೆ ಹಿತ್ತಾಳೆ, ಇದರ ಬಗ್ಗೆ ನಾವೇನ್ ಮಾಡಿದೀವಿ ಹೆಚ್ಚಿನ ಒಂದು ವಿಷಯವನ್ನ ತಿಳ್ಕೊಂಡಿದೀವಿ. Learning these metals information, non-ferrous metal information, let us move on to today's session. In today's session, we are going to learn about properties of brass, application of brass, introduction to brass, properties of brass, types of brass, and application of brass. ಅಂದ್ರೆ ಇವತ್ತಿನ ಒಂದು ಈ ಸೆಷನ್ ನಲ್ಲಿ ನಾವು ಬ್ರಾಸಿನ ಹಿತ್ತಾಳೆಯ ಗುಣಲಕ್ಷಣಗಳ ಬಗ್ಗೆ, ಪ್ರಾಪರ್ಟೀಸ್ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನ ಈ ಒಂದು ಸೆಷನ್ ನಲ್ಲಿ ತಿಳ್ಕೊಳ್ತೀವಿ. ಅದೇ ತರ ಬ್ರಾಸಿನ ಉಪಯೋಗಗಳು, ಅಪ್ಲಿಕೇಶನ್, ಎಲ್ಲಿ ನಾವು ಬ್ರಾಸ್ ಅನ್ನ ಹಿತ್ತಾಳೆ ನಾವು ಬಳಸ್ತೀವಿ ಅದನ್ನ ವಿಷಯವನ್ನ ತಿಳ್ಕೊಳ್ತೀವಿ. ಅದೇ ತರ ಕಾಪರಿನ ಇನ್ನೊಂದು ಅಲಾಯ್ ಬ್ರಾಂಜ್ ಅಂದ್ರೆ ಕಂಚು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ತೀವಿ. ಯಾವ ತರ ಕಂಚನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ವಾಟ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಬ್ರಾಂಡ್ಸ್, ಅದರ ಏನು ಗುಣಲಕ್ಷಣಗಳೇನು, ಟೈಪ್ಸ್ ಆಫ್ ಬ್ರಾಂಡ್ಸ್, ಯಾವ್ಯಾವ ತರಹದ ಕಂಚುಗಳಿದಾವೆ, ಬ್ರಾಂಡ್ಸ್ ಇದಾವೆ, ಅಂಡ್ ಉಪಯೋಗ ಅಂದ್ರೆ ಅಪ್ಲಿಕೇಶನ್ ಆಫ್ ಬ್ರಾಂಡ್ಸ್ ಏನೇನಿದೆ ಅಂತ ನಾವು ಇವತ್ತು ಒಂದು ಸೆಷನ್ ನಲ್ಲಿ ತಿಳ್ಕೊಳ್ತೀವಿ. ಸೊ ಬ್ರಾಸ್ ಅಂತ ಹೇಳುವಂತದ್ದು ಇಟ್ಸ್ ಎ ಮಿಕ್ಸ್ಚರ್ ಆಫ್ ಕಾಪರ್ ಅಂಡ್ ಜಿಂಕ್. ನಾವು ಹಿಂದಿನ ಒಂದು ಸೆಷನ್ ನಲ್ಲಿ ನಾವು ತಿಳ್ಕೊಂಡಿದೀವಿ ಬ್ರಾಸ್ ಅಂತ ಹೇಳುವಂತದ್ದು ಜಿಂಕ್ ಮತ್ತೆ ಕಾಪರ್ ಅನ್ನ ಮಿಕ್ಸ್ ಮಾಡಿ ಬರುವಂತಹ ಒಂದು ಮಿಶ್ರಲೋಹ ಅಂತ ನಾವು ಹೇಳ್ಬೋದು. ಅಲಾಯ್ ಅಂತ ಹೇಳೋದಕ್ಕೆ ಮಿಶ್ರಲೋಹ ಅಂತ ನಾವು ಹೇಳ್ಬೋದು. ನಾವು ಯಾಕಂದ್ರೆ ಜಿಂಕ್ ನ ಆಡ್ ಮಾಡ್ತೀವಿ, ವಾಟ್ ಹ್ಯಾಪನ್ಸ್ ವೆನ್ ಜಿಂಕ್ ಈಸ್ ಆಡೆಡ್ ಟು ಎ ಕಾಪರ್? ವಿ ನೋ ದಟ್ ದ ಪ್ಯೂರ್ ಕಾಪರ್ ಈಸ್ ವೆರಿ ಸಾಫ್ಟ್ ಅಂಡ್ ವೆರಿ ಡಕ್ಟೈಲ್ ಇನ್ ನೇಚರ್. ಅಂದ್ರೆ ಪ್ಯೂರ್ ಆದಂತಹ ಕಾಪರು, ಶುದ್ಧವಾದ ಕಾಪರು ಅಂದ್ರೆ ತಾಮ್ರ ಹೇಳುವಂತದ್ದು ತುಂಬಾ ಮೃದುವಾಗಿರುತ್ತೆ. ವೆರಿ ಲಿಟಲ್ ಸ್ಟ್ರೆಂತ್ ಅಂದ್ರೆ ತುಂಬಾ ಕಡಿಮೆ ಆಗಿರೋದು ಸ್ಟ್ರೆಂತ್ ಇರುತ್ತೆ. ಟು ಇಂಪ್ರೂವ್ ಇಟ್ಸ್ ಸ್ಟ್ರೆಂತ್ ಪ್ರಾಪರ್ಟೀಸ್ ಅಂದ್ರೆ ಹಾರ್ಡ್ನೆಸ್ ಪ್ರಾಪರ್ಟೀಸ್ ನ ಇಂಪ್ರೂವ್ ಮಾಡಕ್ಕೆ ವಿ ಆರ್ ಗೋಯಿಂಗ್ ಟು ಆಡ್ ಜಿಂಕ್. ಸೊ ಜಿಂಕ್ ನ ಆಡ್ ಮಾಡಿದಾಗ ಇಟ್ ಇಂಪ್ರೂವ್ಸ್ ಇಟ್ಸ್ ಸ್ಟ್ರೆಂತ್, ಹಾರ್ಡ್ನೆಸ್, ಸೊ ದಟ್ ವಿ ಕ್ಯಾನ್ ಯೂಸ್ ದಟ್ ಅಲಾಯ್ ಫಾರ್ ಎನಿ ಪರ್ಪಸ್. ಸ್ಟ್ರೆಂತ್ ಫ್ಯಾಕ್ಟರ್ ಅಂತ ಎಲ್ಲಿ ಕನ್ಸಿಡರ್ ಆಗುತ್ತೆ ಅಲ್ಲಿ ನಾವು ಆ ಒಂದು ಅಲಾಯನ ಬಳಸಬಹುದು. So what happened if the percentage of zinc increases beyond 45%? ಅಂದ್ರೆ 45% ಹೆಚ್ಚು ಪ್ರಮಾಣ ನಾವು ಜಿಂಕ್ ಅನ್ನು ಉಪಯೋಗಿಸಿದ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ವೆನ್ ಯು ಯೂಸ್ 40% ಮೋರ್ ದ್ಯಾನ್ ಜಿಂಕ್, ದೆನ್ ಡಕ್ಟಿಲಿಟಿ ಡಿಕ್ರೀಸಸ್. ಅಂದ್ರೆ ನಾವು ಜಿಂಕ್ ನ ಪ್ರಮಾಣವನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗ ಕಾಪರ್ ಜೊತೆ ಅದರ ಹಾರ್ಡ್ನೆಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. So we need more power to change its shape or size. It becomes very harder. We can't do cold working. We have to make it a hard working.
ಅಂದ್ರೆ ನಾವು ಅದನ್ನ ತಣ್ಣಗೆ ಕಡಿಮೆ ಟೆಂಪರೇಚರ್ ಅಲ್ಲಿ ನಾವು ಅದನ್ನ ಯಾವುದೇ ಒಂದು ವರ್ಕಬಿಲಿಟಿ ಅದರಲ್ಲಿ ಮಾಡಕ್ಕೆ ಆಗಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಲಿಮಿಟೇಷನ್ ಇನ್ ಜಿಂಕ್ ಪರ್ಸೆಂಟೇಜ್ ಇನ್ ಬ್ರಾಸ್. ಸೊ ವಾಟ್ ಇಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಬ್ರಾಸ್? ಯಾವ ಒಂದು ಉಷ್ಣಾಂಶದಲ್ಲಿ ಅದು ಕರಗತ್ತೆ ಬ್ರಾಸ್ ಅಂತ ಹೇಳುವಂಥದ್ದು. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಬ್ರಾಸ್ ರೇಂಜಸ್ ಫ್ರಮ್ 840 ಡಿಗ್ರಿ ಸೆಂಟಿಗ್ರೇಡ್ ಟು 960 ಡಿಗ್ರಿ ಸೆಂಟಿಗ್ರೇಡ್. ಅಂದ್ರೆ 840 ಡಿಗ್ರಿ ಸೆಂಟಿಗ್ರೇಡ್ ಇಂದ 960 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಬ್ರಾಸ್ ಅಂತ ಹೇಳುವಂಥದ್ದು ಕರಗತ್ತೆ, ಮೆಲ್ಟಿಂಗ್ ಪಾಯಿಂಟ್. In the same way, when we increase zinc percentage in brass, it already decreases ductility. In meantime, it also decreases its thermal conductivity and electrical conductivity. ಅಂದ್ರೆ ಬ್ರಾಸ್ ಅಲ್ಲಿ ಜಿಂಕಿನ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ತಾ ಹೋದಂಗ ಅದು ಹಾರ್ಡ್ನೆಸ್ ಆಗುತ್ತೆ, ಡಕ್ಟಿಲಿಟಿ ಕಳ್ಕೊಳ್ಳುತ್ತೆ. ಅದೇ ತರ ಇಟ್ ಆಲ್ಸೋ ರಿಡ್ಯೂಸಸ್ ಇಟ್ಸ್ ಥರ್ಮಲ್ ಅಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಅಂದ್ರೆ ಥರ್ಮಲ್ ಉಷ್ಣ ಮತ್ತೆ ವಿದ್ಯುತ್ ಪ್ರವಾಹವನ್ನು ಪಡೆಯುವಂತ ಒಂದು ಶಕ್ತಿ ಇದೆ ಆ ಒಂದು ಮೆಟಲ್ಗೆ, ಅದನ್ನು ಏನ್ ಮಾಡುತ್ತೆ, ಅದು ಕಳ್ಕಂತ ಬರುತ್ತೆ. ಇಟ್ ಡಿಕ್ರೀಸಸ್ ಇಟ್ಸ್ ಥರ್ಮಲ್ ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪ್ರಾಪರ್ಟೀಸ್. ಸೊ ವಿ ಹ್ಯಾವ್ ಲಿಮಿಟೇಷನ್ಸ್ ಇನ್ zinc percentage in brass. So where we are going to use brass then? We already know the different classes of brass in our previous session. ನಾವು ಹಿಂದಿನ ಒಂದು ಸೆಷನ್ ನಲ್ಲಿ ಅದರ ಒಂದು ಕ್ಲಾಸಸ್ ಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಂಡಿದ್ವಿ. ವಾಟ್ ಆರ್ ದ ಡಿಫರೆಂಟ್ ಕ್ಲಾಸಸ್? ದೇರ್ ಆರ್ ಸಮ್ ಕ್ಲಾಸಸ್ ಟೇಕಿಂಗ್ ಆನ್ ದ ಪರ್ಸೆಂಟೇಜ್ ಆಫ್ ಜಿಂಕ್. ಇನ್ ದಟ್ ಫಸ್ಟ್ ಒಂದು ಕಾರ್ಟ್ರಿಜ್ ಬ್ರಾಸ್, ನಾವು ಅದನ್ನ ಕಾರ್ಟ್ರಿಜ್ ಬ್ರಾಸ್ ಅಂತ ಹೇಳಿ ನೋಡಿದ್ನು. ಅದನ್ನ ನಾವು ಕೋಲ್ಡ್ ರೋಡ್ ಶೀಟ್ಸ್, ವೈಟ್ ಡ್ರಾಯಿಂಗ್, ಡೀಪ್ ಡ್ರಾಯಿಂಗ್, ಪ್ರೆಸ್ಸಿಂಗ್ಸ್ ಅಂಡ್ ಟ್ಯೂಬ್ ಮ್ಯಾನುಫ್ಯಾಕ್ಚರಿಂಗ್, ಇಲ್ಲಿ ನಾವು ಅದನ್ನ ಬಳಸ್ತೀವಿ. ಅಂದ್ರೆ ಶೀಟ್ಸ್ ಆಗಿ, ವೈರ್ ಆಗಿ ಮತ್ತೆ ಟ್ಯೂಬ್ ಆಗಿ ನಾವು ಕಾರ್ಟ್ರಿಜ್ ಬ್ರಾಸ್ ಅಂತ ಹೇಳುವಂತದನ್ನ ಬಳಸ್ತೀವಿ. ದ ಸೆಕೆಂಡ್ ಒನ್ ಯೆಲ್ಲೋ ಮೆಟಲ್ ಅಥವಾ ಮನ್ಸ್ ಮೆಟಲ್. ಇದನ್ನ ನಾವು ಹಾಟ್ ವರ್ಕಿಂಗ್ ಬೈ ರೋಲಿಂಗ್, ಅಂದ್ರೆ ಹಾಟ್ ವರ್ಕಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ವೆರಿ ಹಾರ್ಡ್ ಇರುತ್ತೆ ಮೆಟಲ್ ಅದು. ಹಾಗಾಗಿ ಎಕ್ಸ್ಟ್ರೂಜನ್ ರೋಲಿಂಗ್ ಮಾಡ್ಬೇಕಾದ್ರೆ ಅದನ್ನ ನಾವು ಹೀಟ್ ಮಾಡ್ತೀವಿ ಅಂತ ಒಂದು ಅಪ್ಲಿಕೇಶನ್ ಇಲ್ಲಿ ಮನ್ಸ್ ಮೆಟಲ್ ಅಥವಾ ಯೆಲ್ಲೋ ಮೆಟಲ್ ಅಂತ ಹೇಳುವಂತದನ್ನ ಬಳಸ್ತೀವಿ. ಇಟ್ಸ್ ಅನ್ ಅಲಾಯ್ ಆಫ್ ಬ್ರಾಸ್. ಅದೇ ತರ ಲೆಡೆಡ್ ಬ್ರಾಸ್. ಲೆಡೆಡ್ ಬ್ರಾಸ್ ಅಂತ ಹೇಳುವಂತದ್ದು ಬ್ರಾಸ್ ಅಲ್ಲಿ ವೆನ್ ಲೆಡ್ ಪರ್ಸೆಂಟೇಜ್ ಕಮ್ಸ್, ಅಂದ್ರೆ ಲೆಡ್ ಅನ್ನ ಆಡ್ ಮಾಡಿ ನಾವು ಏನು ಬ್ರಾಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದನ್ನ ಲೆಡೆಡ್ ಬ್ರಾಸ್ ಅಂತ ಹೇಳ್ತೀವಿ. ಇಟ್ ಇಸ್ ಗೋಯಿಂಗ್ ಟು ಯೂಸ್ ಇನ್ ಹೈ ಸ್ಪೀಡ್ ಮಷಿನಿಂಗ್. ಹೈ ಸ್ಪೀಡ್ ಮಷಿನಿಂಗ್ ಅಲ್ಲಿ ನಾವು ಲೆಡೆಡ್ ಬ್ರಾಸ್ ಅಂತ ಹೇಳುವಂತದನ್ನ ಬಳಸ್ತೀವಿ. ಅದೇ ತರ ಅಡ್ಮಿರಾಲಿಟಿ ಬ್ರಾಸ್. ಅಡ್ಮಿರಾಲಿಟಿ ಬ್ರಾಸ್ ಅಂತ ಹೇಳುವಂಥದ್ದು ಯೂಸ್ ಫಾರ್ ಪ್ಲೇಟ್ಸ್ ಅಂಡ್ ಟ್ಯೂಬ್ ಮ್ಯಾನುಫ್ಯಾಕ್ಚರಿಂಗ್. ಪ್ಲೇಟ್ಸ್ ಮತ್ತೆ ಟ್ಯೂಬ್ಸ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಅಡ್ಮಿರಾಲಿಟಿ ಬ್ರಾಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ನಾವಲ್ ಬ್ರಾಸ್. ಸೊ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ ನಾವಲ್ ಬ್ರಾಸ್ ನೇಮ್ ಇಟ್ ಸೆಲ್ಫ್ ಟೆಲ್ಸ್ ದ ಅಪ್ಲಿಕೇಶನ್. ಹಿಯರ್ ದ ಬ್ರಾಸ್ ಇಸ್ ಗೋಯಿಂಗ್ ಟು ಯೂಸ್ ಇನ್ ಮೆರೈನ್ ಅಪ್ಲಿಕೇಶನ್ಸ್. ಅಂದ್ರೆ ಎಲ್ಲಿ ಸಾಲ್ಟ್ ವಾಟರ್ ಕಂಟೆಂಟ್ ಕಾಂಟ್ಯಾಕ್ಟ್ ಆಗತ್ತೆ ಅಲ್ಲಿ ನಾವು ಈ ಬ್ರಾಸ್ ಅನ್ನ ಉಪಯೋಗಿಸ್ತೇವೆ. ನಾವಲ್ ಬ್ರಾಸಸ್ ಅಂತ ಹೇಳ್ತೇವೆ. ಅದರಲ್ಲಿ ಇಟ್ ಕಂಟೈನ್ಸ್ ಸಮ್ ಪರ್ಸೆಂಟೇಜ್ ಆಫ್ ಟಿನ್ ಸೊ ದಟ್ ಇಟ್ ಕ್ಯಾನ್ ವಿಥ್ಸ್ಟ್ಯಾಂಡ್ ಫಾರ್ ಸಾಲ್ಟ್ ವಾಟರ್ ಫಾರ್ ಕೊರೋಷನ್. ಕೊರೋಷನ್ ಆಗ್ಲಿದ್ದಂಗೆ ಇದು ತಡೆಯುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ನಾವಲ್ ಬ್ರಾಸ್ ಇನ್ ಮೆರೈನ್ ಅಪ್ಲಿಕೇಶನ್ಸ್. ದ ಲಾಸ್ಟ್ ಒನ್ ನಿಕೆಲ್ ಬ್ರಾಸ್. ನಿಕೆಲ್ ಬ್ರಾಸ್ ಅಂತ ಹೇಳುವಂತದ್ದು ದ ಪರ್ಸೆಂಟೇಜ್ ಆಫ್ ನಿಕಲ್ ವಿಲ್ ಬಿ ದೇರ್ ಇನ್ ದ ಬ್ರಾಸ್. ಇಟ್ಸ್ ಗೋಯಿಂಗ್ ಟು ಯೂಸ್ಡ್ ಇನ್ ವಾಲ್ವ್ಸ್, plug fittings, automobile fittings, typewriters, and musical instruments. These are the some of application of nickel brass. Nickel brass ಅನ್ನು ನಾವು ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಅಲ್ಲಿ ಯೂಸ್ ಮಾಡಬಹುದು. ಹೈಡ್ರಾಲಿಕ್ ಇರ್ಬೋದು, ನ್ಯೂಮ್ಯಾಟಿಕ್ ಇರ್ಬೋದು, ಅಥವಾ ಆಟೋಮೊಬೈಲ್ ವಾಹನಗಳಲ್ಲಿ ನಾವು ಫಿಟ್ಟಿಂಗ್ಸ್ ನ ಉಪಯೋಗಿಸ್ತೇವೆ. ಫ್ಯೂಯಲ್ ಇಂಜೆಕ್ಟರ್ಸ್ ಅಥವಾ ಫಿಟ್ಟಿಂಗ್ಸ್ ನ ಉಪಯೋಗಿಸಕ್ಕೆ ನಾವು ಈ ನಿಕೆಲ್ ಬ್ರಾಸಸ್ ಅಂತ ಹೇಳುವುದನ್ನ ಬಳಸ್ತೀವಿ. ದೀಸ್ ಆರ್ ದ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಬ್ರಾಸ್. ಹಿತ್ತಾಳೆಯ ಒಂದು ಉಪಯೋಗಗಳು. So here we can observe the picture where the brasses were using. The first one is a musical instrument. The musical instrument saxophone ಇರಬಹುದು, ಅದರ ಪಾರ್ಟ್ ಅಲ್ಲಿ ನಾವು ಆ ಒಂದು ಬ್ರಾಸಸ್ ಅನ್ನು ಹೇಳುವಂತದನ್ನ ನಾವು ಬಳಸ್ತೀವಿ. ಎರಡನೇದು ಆರ್ನಮೆಂಟ್ಸ್ ಇರ್ಬೋದು, ಕೊಡ, ಅಲ್ಲಿ ಪಿಕ್ಚರ್ ತೋರಿಸ್ತಾ ಇರುವುದು ಕೊಡ ಇದೆ. ಸೊ ಇಟ್ಸ್ ಅನ್ ಆರ್ನಮೆಂಟ್, ಯುಟೆನ್ಸಿಲ್ಸ್. ಅಂಡ್ ಥರ್ಡ್ ಒನ್ ಇಸ್ ಎ ಗ್ಲ್ಯಾಂಡ್ ಆರ್ ಬುಷಿಂಗ್, ಬೇರಿಂಗ್ ಬುಷಿಂಗ್ ಇರ್ಬೋದು, ಅಲ್ಲಿ ನಾವು ಈ ಬ್ರಾಸ್ ಅಂತ ಹೇಳುವುದನ್ನ ಬಳಸ್ತೀವಿ. ಅಂಡ್ ಪೈಪ್ ಫಿಟ್ಟಿಂಗ್ಸ್. ಪೈಪ್ ಫಿಟ್ಟಿಂಗ್ಸ್ ಅಂತ ನೋಡ್ತಿರ್ಬೋದು ನೀವು ತಾವೆಲ್ಲ. ವಾಲ್ವ್ಸ್ ಇರ್ಬೋದು, ನ್ಯೂಮ್ಯಾಟಿಕ್ ವಾಲ್ವ್ಸ್ ಇರುತ್ತೆ, ಹೈಡ್ರಾಲಿಕ್ ವಾಲ್ವ್ಸ್ ಗಳು ಬರುತ್ತೆ, ಹೈ ಪ್ರಿಸಿಷನ್ ಪ್ಲಗ್ಸ್ ಗಳು ಬರ್ತವೆ. ಸೊ ವೇರ್ ವಿ ಕ್ಯಾನ್ ಯೂಸ್ ಬ್ರಾಸ್ ಬಿಕಾಸ್ ಬ್ರಾಸ್ ಹ್ಯಾಸ್ ವೆರಿ ಗುಡ್ ಸ್ಟ್ರೆಂತ್ ಅಂಡ್ ಗುಡ್ ಕೊರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ. ನೆಕ್ಸ್ಟ್, the second important alloy, ಮಿಶ್ರಲೋಹ.
ಎರಡನೇ ಬಹುಮುಖ್ಯವಾದ ಒಂದು ಮಿಶ್ರಲೋಹ ಕಾಪರಿನ್ ಅಂತ ಹೇಳುವಂಥದ್ದು ಬ್ರಾನ್ಸ್. ಆಲ್ರೆಡಿ ನೋ ಬ್ರಾನ್ಸ್ ಅಂತ ಹೇಳುವಂಥದ್ದು ಇಟ್ಸ್ ಅನ್ ಅಲಾಯ್ ಆಫ್ ಕಾಪರ್ ಅಂಡ್ ಟಿನ್. ಅಂದ್ರೆ ಈ ಬ್ರಾನ್ಸ್ ಕಂಚು ಅಂತ ನಾವೆಲ್ಲ ಹೇಳಿದ್ದೀವಿ, ನಮಗೆಲ್ಲ ಗೊತ್ತಿರುತ್ತೆ ಕಂಚು ಅಂತ ಹೇಳುವಂಥದ್ದು. ಯಾವುದೇ ಒಂದು ಬಹುಮಾನದಲ್ಲಿ 3ನೇ ಪದಕ ಕಂಚು ಅಂತ ಹೇಳ್ತೀವಿ ನಾವು. ಇಟ್ಸ್ ಎ ಬ್ರಾನ್ಸ್, ವಿ ಕಾಲ್ ಇಟ್ ಆಸ್ ಎ ಬ್ರಾನ್ಸ್. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಕಾಪರ್ ಮತ್ತೆ ಟಿನ್ ಅನ್ನು ಉಪಯೋಗಿಸ್ಬಿಟ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಟಿನ್ ದೆನ್? It ranges from 5 to 25%. It ranges from 5 to 25%. Remaining is copper. ಅಂದ್ರೆ 75 to 95% ಅಷ್ಟು ಕಾಪರ್ ಅನ್ನು ನಾವು ಬಳಸ್ತೀವಿ. ಉಳಿದಿರುವಂತದ್ದು ಟಿನ್ ಅನ್ನು ನಾವು ಆಡ್ ಮಾಡಿ ಬ್ರಾನ್ಸ್ ಅಂತ ಹೇಳುವಂತ ಒಂದು ಮಿಶ್ರಲೋಹವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ alloy of an copper. So what happens when tin is added to copper? Anyhow, copper is very soft material in pure state. When you add in tin to it, it makes the alloy into high strength and high machinability. So we are going to add tin to a copper to get an alloy of bronze. So all the non-ferrous alloy has a very good corrosion resistance property. So ಹಾಗಾಗಿ ಬ್ರಾನ್ಸ್ ಕೂಡ non-ferrous metal alloy ಇರುವುದರಿಂದ it has very good corrosion resistance property. We can make this bronze into cold rolled sheets, wires, ಕಾಯಿನ್ಸ್ ಅಂಡ್ ರಾಡ್. ಅಂದ್ರೆ ಈ ಬ್ರಾನ್ಸ್ ಅಂತ ಹೇಳುವಂತದನ್ನ ನಾವು ಎಲ್ಲಾ ಒಂದು ವಿಭಾಗದ ಶೇಪ್ಸ್ ಗಳಾಗಿ ನಾವು ಕನ್ವರ್ಟ್ ಮಾಡಿ ಬಳಕೆಯಲ್ಲಿ ಮಾಡಬಹುದು. ವೈರ್ಸ್ ಇರ್ಬೋದು, ಕಾಯಿನ್ಸ್ ಇರ್ಬೋದು, ಶೀಟ್ಸ್ ಇರ್ಬೋದು, ಅಥವಾ ರಾಡ್ಸ್ ಇರ್ಬೋದು. ಇಲ್ಲಿ ನಾವೇನ್ ಮಾಡಬಹುದು, ಈ ಒಂದು ಬ್ರಾನ್ಸ್ ಅಂತ ಹೇಳುವಂತ ಮೆಟಲ್ ಅನ್ನು ನಾವು ಬಳಸಬಹುದು. In the same way, bronze generally used in hydraulic fittings, bearing bushes, made sheets, utensils, stamped and drawn products. ಅಂದ್ರೆ ಈ ಬ್ರಾನ್ಸ್ ಅಂತ ಹೇಳುವಂತದನ್ನ ನಾವು ವೈರು ಶೀಟ್ಸ್ ಗಳಾಗಿ ಬಳಸಬಹುದು. ಅದೇ ತರ ಪಾರ್ಟ್ಸ್ ಗಳಾಗಿ ಕೂಡ ನಾವು ಬಳಸಬಹುದು. ಪಾರ್ಟ್ಸ್ ಅಂದ್ರೆ ಹೈಡ್ರಾಲಿಕ್ ಫಿಟ್ಟಿಂಗ್ಸ್ ಗಳದ ಪ್ಲೆಕ್ಸ್ ಇರ್ಬೋದು, ನಲ್ಲಿಗಳು ಅಂತ ಹೇಳಿದೀವಿ ನಾವು ಕನ್ನಡದಲ್ಲಿ, ನಲ್ಲಿಗಳು ಇರ್ಬೋದು, ಟ್ಯಾಪ್ಸ್ ಇರ್ಬೋದು, ಪೇರಿಂಗ್ಸ್ ಇರ್ಬೋದು, ಪುಷಸ್ ಇರ್ಬೋದು, ಯುಟೆನ್ಸಿಲ್ಸ್ ಮನೆಯಲ್ಲಿ ಬಳಸುವಂತ ಅಡಿಗೆ ಪಾತ್ರೆಗಳು ಇರ್ಬೋದು, ಆರ್ನಮೆಂಟ್ಸ್ ಇರ್ಬೋದು, ಸ್ಟಾಂಪ್ಡ್ ಅಂಡ್ ಡ್ರಾನ್ ಪ್ರಾಡಕ್ಟ್ಸ್ ಅಂದ್ರೆ ಕಾಯಿನ್ಗಳು ಇರ್ಬೋದು, ಇಂಪ್ರೆಷನ್ಸ್ ಚಿತ್ರಗಳು ಇರ್ಬೋದು. ಅಲ್ಲಿ ನಾವೇನ್ ಮಾಡ್ತೀವಿ, ಬ್ರಾನ್ಸ್ ಅಂತ ಹೇಳುವಂತದನ್ನ ಬಳಸ್ತೀವಿ. ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಬ್ರಾನ್ಸ್ ಅಂತ ಹೇಳುವಂತದ್ದು ನಾವು ಮೆಡಲ್ಸ್ ಅಲ್ಲಿ ಕೂಡ ನಾವು ಬಳಸ್ತೀವಿ. ಮೆಡಲ್ ಅಂತ ಹೇಳುವಂತದ್ದು ನಮಗೆ ಸ್ಟಾಂಪ್ಡ್ ಪ್ರಾಡಕ್ಟ್ ಅಂತ ಬರುತ್ತೆ. ಅದರ ಮೇಲೆ ನಾವು ಯಾವುದೇ ಒಂದು ಮುದ್ರೆಯನ್ನು ಇಟ್ಟಿರ್ತೀವಿ. ಸೊ ಸ್ಟಾಂಪ್ಡ್ ಪ್ರಾಡಕ್ಟ್ ಅಂತ ಬರುತ್ತೆ. ಅಲ್ಲೂ ಕೂಡ ನಾವು ಬ್ರಾನ್ಸ್ ಅನ್ನು ಅತಿ ಹೆಚ್ಚಾಗಿ ನಾವು ಬಳಸ್ತೀವಿ. ಸೊ these are some application of bronze. So what are the different type of bronze? ಹಾಗಾದ್ರೆ ಯಾವ ಯಾವ ತರದ ಬ್ರಾನ್ಸ್ ಗಳಿದಾವೆ? The first one is phosphorus bronze. The name itself suggests here some percentage of phosphor will be there. ಅಂದ್ರೆ ಕಾಪರ್ ಮತ್ತೆ ಟಿನ್ನಿನ ಜೊತೆ ಶೇಕಡ 0.1ರಿಂದ ಶೇಕಡ 0.4% ಅಷ್ಟು ನಾವು ಫಾಸ್ಫರಸ್ ಅನ್ನ ನಾವು ಆಡ್ ಮಾಡ್ತೀವಿ. ಏನು ಒಂದು ಈ ಫಾಸ್ಫರಸ್ ಬ್ರಾನ್ಸ್ ಅಲ್ಲಿ ಏನಾಗುತ್ತೆ ಆಡ್ ಮಾಡಿದಾಗ? ಇಟ್ ಇನ್ಕ್ರೀಸಸ್ ಸ್ಟ್ರೆಂತ್, ಡಕ್ಟಿಲಿಟಿ ಅಂಡ್ ಸೌಂಡ್ನೆಸ್. ಸೊ ಹಾಗಾಗಿ ಈ ಒಂದು ಪ್ರಾಪರ್ಟೀಸ್ ಇಂಪ್ರೂವ್ ಆಗುತ್ತೆ ಫಾಸ್ಫರಸ್ ಬ್ರಾನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ. ಅಂದ್ರೆ ಫಾಸ್ಫರಸ್ ಏನು ಕಾಪರ್ ಮತ್ತೆ ಟಿನ್ ಜೊತೆ ಆಡ್ ಮಾಡಿದ್ರೆ ಇಟ್ ಇಂಪ್ರೂವ್ಸ್ ಸ್ಟ್ರೆಂತ್, ಡಕ್ಟಿಲಿಟಿ ಅಂಡ್ ಸೌಂಡ್ನೆಸ್. ಇಟ್ ಹ್ಯಾಸ್ ಆಲ್ಸೋ ವೆರಿ ಗುಡ್ ವಿಯರ್ ರೆಸಿಸ್ಟೆನ್ಸ್. ಅಂದ್ರೆ ಸವೆತನ ತಡೆಯಕ್ಕೆ ಅದು ನಮಗೆ ಹೆಲ್ಪ್ ಮಾಡುತ್ತೆ ಫಾಸ್ಫರಸ್ ಯೂಸ್ ಮಾಡಿದ್ರೆ. ಮತ್ತೆ ಹೈ ಎಲಾಸ್ಟಿಸಿಟಿ ಅಂಡ್ ರೆಸಿಸ್ಟೆಂಟ್ ಟು ಸಾಲ್ಟ್ ವಾಟರ್ ಕೊರೋಷನ್. ಅಂದ್ರೆ ಎಲಾಸ್ಟಿಕ್ ಪ್ರಾಪರ್ಟಿ ನಮಗೆ ಹೆಚ್ಚಾಗಿ ಸಿಗುತ್ತೆ ಮಾಮೂಲಿ ಬ್ರಾನ್ಸ್ ಗಿಂತ. ಈ ಒಂದು ಫಾಸ್ಫರಸ್ ಬ್ರಾನ್ಸ್ ಅಲ್ಲಿ ಎಲಾಸ್ಟಿಸಿಟಿ ಹೈ ಇರುತ್ತೆ, ಮತ್ತೆ ಸಾಲ್ಟ್ ವಾಟರ್ ಕೊರೋಷನ್ ತುಂಬಾ ಚೆನ್ನಾಗಿರುತ್ತೆ. ಮೆರೈನ್ ಅಪ್ಲಿಕೇಶನ್ ಅಲ್ಲಿ ನಾವು ಇದನ್ನ ಬಳಸಬಹುದು. So here we can observe some applications of phosphorus bronze. The phosphorus bronze was used for production of bearings and gears. And gears ಮತ್ತೆ ಬೇರಿಂಗ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಈ ಬ್ರಾನ್ಸ್ ಅನ್ನ ಬಳಸ್ತೀವಿ. ಅದೇ ತರ ನಮಗೆ ಬೇರಿಂಗ್ ಬ್ರಾನ್ಸ್ ಅಂತ ಸಪರೇಟ್ ಡಿವಿಷನ್ ಇನ್ ದ ಸೆನ್ಸ್ ಅಪ್ಲಿಕೇಶನ್ ಬರುತ್ತೆ. ಅಲ್ಲಿ ನಾವು 10% ಟಿನ್ ಅನ್ನು ಉಪಯೋಗಿಸ್ಬಿಟ್ಟು ನಾವು ಈ ಒಂದು ಫಾಸ್ಫರಸ್ ಬ್ರಾನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆ ಲೆಡ್ ಇರುತ್ತೆ. ಸೊ ಏನು ಬೇರಿಂಗ್ ಬ್ರಾನ್ಸ್ ಅಂತ ಹೇಳೋದನ್ನ ನಾವು ಯೂಸ್ ಮಾಡ್ತೀವಿ.
ಅದೇ ತರ ಫಾಸ್ಫರಸ್ ಬ್ರಾಂಜ್ ನ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ಲೈನಿಂಗ್ ಸ್ಪ್ರಿಂಗ್ಸ್ ಪಂಪ್ ಪಾರ್ಟ್ಸ್ ಬುಷಸ್ ಎಕ್ಸೆಟ್ರಾ. ಅಂದ್ರೆ ನಾವು ಪಂಪ್ ಪಾರ್ಟ್ಸ್ ಸ್ಪ್ರಿಂಗ್ಸ್ ಬುಷಸ್ ಇಲ್ಲಿ ಕೂಡ ನಾವು ಫಾಸ್ಫರಸ್ ಬ್ರಾಂಜ್ ಅಂತ ಹೇಳುವಂತದ್ದನ್ನ ನಾವು ಬಳಸ್ತೀವಿ. The second one is gunmetal. Here it's an alloy of copper, zinc and tin. ಈ ಗನ್ ಮೆಟಲ್ ಅಂತ ಹೇಳುವಂತದ್ದು ಇಟ್ಸ್ ಅಲಾಯ್ ಆಫ್ ಕಾಪರ್ ಜಿಂಕ್ ಅಂಡ್ ಟಿನ್. ಅಂದ್ರೆ ಇದು ಒಂದು ಮಿಶ್ರ ಲೋಹ. ಇದರಲ್ಲಿ ಕಾಪರು ಜಿಂಕ್ ಮತ್ತೆ ಟಿನ್ ಇರುತ್ತೆ. ಯಾವ ಒಂದು ಪ್ರಮಾಣದಲ್ಲಿ ಇರುತ್ತೆ, ಕಂಪೋಸಿಷನ್ ಶೇಕಡ 88% ಕಾಪರ್, 10% ಟಿನ್ ಅಂಡ್ 2% ಟಿನ್ ಇರುತ್ತೆ. ಅಂದ್ರೆ 88% ಆಫ್ ಕಾಪರ್, 10% ಆಫ್ ಟಿನ್ ಅಂಡ್ 2% ಆಫ್ ಜಿಂಕ್. ಈ ಗನ್ ಮೆಟಲ್ ಅಂತ ಹೇಳುವಂತದ್ದು ವೆರಿ ಸ್ಟ್ರಾಂಗ್ ಮೆಟಲ್. ತುಂಬಾ ಒಂದು ಗಟ್ಟಿಯಾದ ಒಂದು ಲೋಹ ಬರುತ್ತೆ ಇದು. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಡ್ಮಿರಟರಿ ಗನ್ ಮೆಟಲ್. ಅಡ್ಮಿರಾಲ್ಟಿ ಗನ್ ಮೆಟಲ್ ಅಂತ ಹೇಳುವಂತದ್ದು ನಾವು ಇದನ್ನ ಕರಿತೀವಿ. ಸೊ ವಾಟ್ ಹ್ಯಾಪನ್ ಇಫ್ ವಿ ಆಡ್ ಲೆಡ್ ಟು ದಿಸ್ ಗನ್ ಮೆಟಲ್? ಈ ಲೆಡ್ ಅಂತ ಹೇಳುವಂತ ಒಂದು ಲೋಹವನ್ನು ನಾವು ಇದಕ್ಕೆ ಆಡ್ ಮಾಡಿದ್ರೆ ಇಟ್ ಇಂಪ್ರೂವ್ಸ್ ಇಟ್ಸ್ ಕ್ಯಾಸ್ಟಬಿಲಿಟಿ ಅಂಡ್ ಮೆಷಿನಬಿಲಿಟಿ. ಯಾಕೆ ಲೆಡ್ ಅನ್ನು ಆಡ್ ಮಾಡಬೇಕು ಅಂದ್ರೆ ವೆನ್ ಯು ಜಿಂಕ್ ಅಂಡ್ ಟಿನ್ ಟು ಎ ಕಾಪರ್ ಇಟ್ ಮೇಕ್ಸ್ ಇಟ್ ವೆರಿ ಸ್ಟ್ರಾಂಗ್. ಒಂದನ್ನ ಯೂಸ್ ಮಾಡಿದಾಗ ಅದು ತುಂಬಾ ಸ್ಟ್ರಾಂಗ್ ಆಗಲ್ಲ. ಎರಡನ್ನೂ ಯೂಸ್ ಮಾಡಿದಾಗ ಏನಾಗುತ್ತೆ, ದ ಮೆಟಲ್ ಬಿಕಮ್ ವೆರಿ ಸ್ಟ್ರಾಂಗ್. ವಿ ಕಾಂಟ್ ಮೇಕ್ ಎನಿ ಚೇಂಜಸ್ ವೆರಿ ಈಸಿಲಿ. ಫಾರ್ ದಟ್ ಮ್ಯಾಟರ್ ವಿ ಶುಡ್ ಆಡ್ ಸಮ್ ಲೆಡ್ ಅಂತ ಆಡ್ ಮಾಡಿದಾಗ ಏನಾಗುತ್ತೆ, ಇಟ್ ಇಂಪ್ರೂವ್ಸ್ ಕ್ಯಾಸ್ಟಬಿಲಿಟಿ ಅಂಡ್ ಮೆಷಿನಬಿಲಿಟಿ ಆಫ್ ದಟ್ ಪ್ರಾಡಕ್ಟ್. ಅಂಡ್ ಒನ್ ಮೋರ್ ಥಿಂಗ್, ದ ಗನ್ ಮೆಟಲ್ ಇಸ್ ನಾಟ್ ಸೂಟಬಲ್ ಫಾರ್ ಕೋಲ್ಡ್ ವರ್ಕಿಂಗ್. ಅಂದ್ರೆ ಕೋಲ್ಡ್ ವರ್ಕಿಂಗ್ ಅಂತ ಹೇಳಿದ್ರೆ ನಾವು ಈ ಗನ್ ಮೆಟಲ್ ಅಂತ ಹೇಳೋದನ್ನ ರೂಮ್ ಟೆಂಪರೇಚರ್ ಅಲ್ಲಿ ಸಾಮಾನ್ಯ ಒಂದು ಉಷ್ಣಾಂಶದಲ್ಲಿ ನಾವು ಇದ್ರ ಮೇಲೆ ಯಾವುದೇ ಒಂದು ಶೇಪ್ ಅನ್ನ ಚೇಂಜ್ ಮಾಡಕ್ಕೆ ನಾವು ಫೋರ್ಸ್ ಅನ್ನ ಹಾಕಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ವಿ ನೀಡ್ ಮೋರ್ ಫೋರ್ಸಸ್ ಫಾರ್ ದ್ಯಾಟ್. ಸೊ ಟು ಯೂಸ್ ವಿ ಶುಡ್ ಹ್ಯಾವ್ ಹಾಟ್ ವರ್ಕಿಂಗ್ ಪ್ರೋಸೆಸ್. ಹಾಟ್ ವರ್ಕಿಂಗ್ ಪ್ರೋಸೆಸ್ ಅಲ್ಲಿ ನಾವು ಏನ್ ಮಾಡಬಹುದು, ಅದನ್ನ ಯಾವುದೇ ಒಂದು ಶೇಪ್ ಬೇಕಾದ್ರೆ ಕನ್ವರ್ಟ್ ಮಾಡಬಹುದು. ಸೊ 600 ಡಿಗ್ರಿ ಸೆಂಟಿಗ್ರೇಡ್ಗೆ ನಾವು ಅದನ್ನ ಹೀಟ್ ಮಾಡ್ಬಿಟ್ಟು ನಾವು ಗನ್ ಮೆಟಲ್ ಅಂತ ಹೇಳುವಂತದ್ದು ನಾವು ಏನೇ ಶೇಪಿಂಗ್ ಆಗ ತಪ್ಪಬಹುದು. ವಾಟ್ ಇಸ್ ಅಪ್ಲಿಕೇಶನ್ ಆಫ್ ಗನ್ ಮೆಟಲ್? ಗನ್ ಮೆಟಲ್ ಇಸ್ ವೆರಿ ಸ್ಟ್ರಾಂಗ್, ವೆರಿ ಗುಡ್ ಕೊರೋಷನ್ ರೆಸಿಸ್ಟೆಂಟ್ ಪ್ರಾಪರ್ಟೀಸ್. ನಮಗೆ ಅದರ ಒಂದು ಲಕ್ಷಣ ಗೊತ್ತು, ಅದು ವೆರಿ ಸ್ಟ್ರಾಂಗ್ ಆಗಿ ಇರುತ್ತೆ ಮತ್ತೆ ಕೊರೋಷನ್ ರೆಸಿಸ್ಟೆಂಟ್ ಪ್ರಾಪರ್ಟಿ ಇರುತ್ತೆ. ಸೊ ಹಾಗಾಗಿ ಯೂಶುವಲಿ ಬೇರಿಂಗ್ ಬುಷಸ್, ಗ್ಲ್ಯಾಂಡ್ಸ್, ಪಂಪ್ ವಾಲ್ವ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅದೇ ತರ ಬಾಯ್ಲರ್ ಫಿಟ್ಟಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಆಲ್ರೆಡಿ ಹೇಳಿದಂಗೆ ಇದು ನಾವು ಕೋಲ್ಡ್ ವರ್ಕಿಂಗ್ ಮಾಡಕ್ಕಾಗಲ್ಲ. ಹಾಟ್ ವರ್ಕಿಂಗ್ ಅಲ್ಲೇ ನಾವು ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಇದನ್ನ ಏನೇ ಶೇಪ್ ಅನ್ನ ಚೇಂಜ್ ಮಾಡೋದಿರೋದ್ರಿಂದ ಈ ಒಂದು ಗನ್ ಮೆಟಲ್ ಅಂತ ಹೇಳುವಂತದನ್ನ ನಾವು ವಿ ಕ್ಯಾನ್ ಯೂಸ್ ಫಾರ್ ಹೈಯರ್ ಟೆಂಪರೇಚರ್ ವೇರ್ ದ ಟೆಂಪರೇಚರ್ ಈಸ್ ಬಿಯಾಂಡ್ 600 ಡಿಗ್ರಿ ಆರ್ 700 ಡಿಗ್ರಿ ಅಪ್ಲಿಕೇಶನ್. ಅಂದ್ರೆ ಏನು ಬಾಯ್ಲರ್ ಅಂತ ಇರುತ್ತೆ ಅಲ್ಲೆಲ್ಲ ನಾವ್ ಏನ್ ಮಾಡ್ಬೋದು, ಇದನ್ನ ಯೂಸ್ ಮಾಡಬಹುದು. ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂತ ಅಪ್ಲಿಕೇಶನ್ ಅಲ್ಲಿ ಗನ್ ಮೆಟಲ್ ಅಂತ ಹೇಳುವಂತದ್ದು ನಾವು ಉಪಯೋಗಿಸಬಹುದು. ಸೆಕೆಂಡ್ ಒನ್ ಈಸ್ ಸಿಲಿಕಾನ್ ಬ್ರಾನ್ಸ್. ಇಟ್ಸ್ ಎ ಕಾಂಬಿನೇಷನ್ ಆಫ್ ಕಾಪರ್, ಸಿಲಿಕಾನ್ ಅಂಡ್ ಜಿಂಕ್. ಈ ಒಂದು ಸಿಲಿಕಾನ್ ಬ್ರಾನ್ಸ್ ಅಂತ ಹೇಳುವಂಥದ್ದು ಕಾಪರು, ಸಿಲಿಕಾನ್ ಮತ್ತೆ ಜಿಂಕಿನ ಒಂದು ಅಂಶದಿಂದ ಆಗಿರುವಂತದ್ದು. ಶೇಕಡ 96 ಕಾಪರು, 3% ಸಿಲಿಕಾನ್, 1% ಜಿಂಕ್. ಇಟ್ ಹ್ಯಾಸ್ ವೆರಿ ಗುಡ್ ಪ್ರಾಪರ್ಟೀಸ್. ಇಟ್ ಕ್ಯಾನ್ ಬಿ ರೋಲ್ಡ್ ಆರ್ ಸ್ಟ್ಯಾಂಪ್ಡ್ ಅಂಡ್ ಫೋರ್ಜ್ಡ್. ಈ ಸಿಲಿಕಾನ್ ಬ್ರಾನ್ಸ್ ಅಂತ ಹೇಳುವಂತದ್ದು ಸಿಲಿಕಾನ್ ಯೂಸ್ ಮಾಡಿದ್ರಿಂದ ಇದನ್ನು ನಾವು ರೋಲ್ ಮಾಡ್ಬೋದು, ಸ್ಟ್ಯಾಂಪ್ ಮಾಡ್ಬೋದು, ಫೋರ್ಜ್ಡ್ ಮಾಡ್ಬೋದು, ಶೀಟ್ಸ್ ಆಗಿ ಉಪಯೋಗಿಸಬಹುದು, ವೈರ್ಸ್ ಆಗಿ ಕೂಡ ನಾವು ಉಪಯೋಗಿಸಬಹುದು. ಎಲ್ಲಿ ಉಪಯೋಗಿಸಬಹುದು ಅಂತ ಹೇಳಿದ್ರೆ where the temperature is very high. So that is widely used in boilers, tanks, stove, etc. ಅಂದ್ರೆ ನಾವು ಮನೆಯಲ್ಲಿ ಬಳಸುವಂತಹ ಸ್ಟವ್ ಇರ್ಬೋದು, ಅದರಿಂದ ಒಂದು ಬರ್ನರ್ ಇರುತ್ತಲ್ಲ, ಅದು ಕೂಡ ಸಿಲಿಕಾನ್ ಬ್ರಾನ್ಸ್ ಇಂದ ನಮಗೆ ಆಗಿರುತ್ತೆ. ಸೊ ದಿಸ್ ಆರ್ ಸಮ್ ಆಫ್ ಅಪ್ಲಿಕೇಶನ್ ಆಫ್ ಸಿಲಿಕಾನ್ ಬ್ರಾನ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ಬೆಲ್ ಮೆಟಲ್. The name suggests, the name itself tells, it's an alloy of copper and tin. And the tin percentage 20 to 21%. Here the tin percentage very much higher. ಅಂದ್ರೆ ಇದು ಕಾಪರ್ ಮತ್ತೆ ಟಿನ್ ಆಗಿರುತ್ತೆ. ಇಲ್ಲಿ ಟಿನ್ನಿನ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ವೆನ್ ಯು ಆಡ್ ಟಿನ್ ಮೋರ್ ಟು ಎ ಕಾಪರ್, ವಾಟ್ ಹ್ಯಾಪನ್ಸ್? ಇಟ್ ಇಂಪ್ರೂವ್ಸ್ ಎ ಸ್ಟ್ರೆಂತ್ ಅಂಡ್ ಒನ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ಎ ಸೌಂಡ್ನೆಸ್ ಪ್ರಾಪರ್ಟಿ. ಸೊ ಒಂದು ಟಿನ್ ನ ಆಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇದು ಈ ಕಂಚಿನಲ್ಲಿ ಅಂದ್ರೆ ಈ ಬ್ರಾನ್ಸ್ ಅಂತ ಹೇಳುವಂತದ್ರ ಕಂಚಿನಲ್ಲಿ ಸೌಂಡ್ನೆಸ್ ಅಂದ್ರೆ ಅದರಿಂದ ಬರುವಂತ ಶಬ್ದವನ್ನು ನಮಗೆ ಪ್ರಾಪರ್ಟೀಸ್ ಜಾಸ್ತಿ ಆಗುತ್ತೆ. ಶಬ್ದ ಬರುವಂತ ಗುಣ ಏನಾಗುತ್ತೆ, ಅದು ಜಾಸ್ತಿ ಆಗುತ್ತೆ. ಸೊ ದಿಸ್ ಬೆಲ್ ಮೆಟಲ್ ವಿ ಕ್ಯಾನ್ ಯೂಸ್ ಫಾರ್ ಮ್ಯಾನುಫ್ಯಾಕ್ಚರ್ ಬೆಲ್ಸ್, ಗ್ಯಾಂಗ್ಸ್, ಯುಟೆನ್ಸಿಲ್ಸ್ ಅಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್.
ಅದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ನಾವು ಉಪಯೋಗಿಸಬಹುದು. ಅಂದ್ರೆ ನಾವೆಲ್ಲ ನೋಡಿರೋ ಹಾಗೆ ಗಂಟೆಗಳಿರ್ಬೋದು, ಆರ್ನಮೆಂಟ್ಸ್, ದೀಪದ ಕಂಬ ಇರ್ಬೋದು, ನಾವು ಪೂಜೆಗೆ ಬಳಸುವಂತ ಪಾತ್ರೆಗಳಿರ್ಬೋದು, ಅಥವಾ ತಾಳ ಇರ್ಬೋದು. ಇಲ್ಲಿ ನಾವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಲ್ಲಿ ಸೌಂಡ್ ಬರುತ್ತೆ, ಸೊ ಅಲ್ಲಿ ನಾವೇನ್ ಮಾಡ್ತೀವಿ, ಇದಕ್ಕೆ ಬೆಲ್ ಮೆಟಲ್ ಅನ್ನ ನಾವು ಉಪಯೋಗಿಸ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಮ್ಯಾಂಗನೀಸ್ ಬ್ರಾನ್ಸ್. ಇಟ್ಸ್ ಅನ್ ಅಲಾಯ್ ಆಫ್ ಕಾಪರ್, ಜಿಂಕ್ ಅಂಡ್ ಮ್ಯಾಂಗನೀಸ್. ಮ್ಯಾಂಗನೀಸ್ ಬ್ರಾನ್ಸ್ ಅಂತ ಹೇಳುವಂತದ್ದು ಅಲಾಯ್ ಆಫ್ ಕಾಪರ್, ಜಿಂಕ್ ಅಂಡ್ ಮ್ಯಾಂಗನೀಸ್. ದ ಪರ್ಸೆಂಟೇಜ್ ಈಸ್ 55% ಆಫ್ ಕಾಪರ್, 40% ಆಫ್ ಜಿಂಕ್ ಅಂಡ್ 5% ಆಫ್ ಮ್ಯಾಂಗನೀಸ್. ಈ ಮ್ಯಾಂಗನೀಸ್ ಬ್ರಾನ್ಸ್ ಅಂತ ಹೇಳುವಂತದ್ದು 55% ಕಾಪರ್ ಇರುತ್ತೆ, 40 ಭಾಗ ಜಿಂಕ್ ಇರುತ್ತೆ, 5 ಭಾಗ ಮ್ಯಾಂಗನೀಸ್ ಇರುತ್ತೆ. ಸೊ ವೆನ್ ಯು ಆಡ್ ಮೋರ್ ಜಿಂಕ್ ಅಂಡ್ ಮ್ಯಾಂಗನೀಸ್, ಇಟ್ ಬಿಕಮ್ಸ್ ವೆರಿ ಹಾರ್ಡ್. ಹಾಗಾಗಿ ಈ ಒಂದು ಮ್ಯಾಂಗನೀಸ್ ಬ್ರಾನ್ಸ್ ಅಂತ ಹೇಳುವಂತದ್ದು ನಾವು ಜನರಲ್ ಆಗಿ ವರ್ಮ್ ಗೇರ್ಸ್ ಅಂತ ಹೇಳುವಂತ ಒಂದು ಪಾರ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ನಾವು ಮ್ಯಾಂಗನೀಸ್ ಬ್ರಾನ್ಸ್ ಅನ್ನ ಉಪಯೋಗಿಸ್ತೀವಿ. ಇಟ್ ಕೆನಾಟ್ ಬಿ ಯೂಸ್ಡ್ ಅಂಡರ್ ಕೋಲ್ಡ್ ವರ್ಕ್ಡ್ ಪ್ರೋಸೆಸ್. ಕೋಲ್ಡ್ ವರ್ಕಿಂಗ್ ಪ್ರೋಸೆಸ್ ಅಲ್ಲಿ ಇದನ್ನ ನಾವು ಯೂಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇಟ್ಸ್ ವೆರಿ ಹಾರ್ಡ್ ಅಂಡ್ ಸ್ಟ್ರಾಂಗ್. ವಿ ಹ್ಯಾವ್ ಟು ಯೂಸ್ ಫಾರ್ ಹಾರ್ಡ್ ವರ್ಕಿಂಗ್. ಅದನ್ನ ನಾವು ಏನೇ ಶೇಪ್ ಚೇಂಜ್ ಮಾಡಕ್ಕಿದ್ರು, ನಾವು ಅದು ಹೀಟ್ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಅಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಗೋ ಫಾರ್ ಹಾರ್ಡ್ ವರ್ಕಿಂಗ್, ನಾಟ್ ಕೋಲ್ಡ್ ವರ್ಕಿಂಗ್. ಸೊ ಜನರಲಿ ಈ ಮ್ಯಾಂಗನೀಸ್ ಬ್ರಾನ್ಸ್ ಅಂತ ಹೇಳುವಂತದನ್ನ ವರ್ಮ್ ಗೇರ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಉಪಯೋಗಿಸ್ತೀವಿ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಪಿಕ್ಚರ್. Two colors are there. One is brownish color, one is silver color. The brownish color shows it's the manganese bronze worm gear. Another one is worm wheel. Then next one is Mund's metal ಅಥವಾ yellow alloy ಅಂತ ಹೇಳ್ತೀವಿ ನಾವು ಇದನ್ನ. An alloy of copper and zinc. Here copper percentage 60% and zinc percentage 40%. 40 ಮತ್ತೆ 60 ಪ್ರಮಾಣದಲ್ಲಿ ಕಾಪರ್ ಮತ್ತೆ ಜಿಂಕ್ ನ ನಾವು ಹಾಕ್ಬಿಟ್ಟು ಈ ಮಣ್ಸ್ ಮೆಟಲ್ ಅಂತ ಹೇಳುವಂತದನ್ನ ಮಾಡ್ತೀವಿ. ಇಟ್ಸ್ ವೆರಿ ಹಾರ್ಡ್, ಸ್ಟ್ರಾಂಗ್ ಅಂಡ್ ಮೋರ್ ಡಕ್ಟೈಲ್. ಸ್ಟ್ರಾಂಗ್ ಇರುತ್ತೆ, ಹಾರ್ಡ್ ಇರುತ್ತೆ, ಅದೇ ತರ ಡಕ್ಟಿಲಿಟಿನೂ ಇರುತ್ತೆ. ಜನರಲಿ ಈ ಮಣ್ಸ್ ಮೆಟಲ್ ಅಥವಾ ಎಲ್ಲೋ ಮೆಟಲ್ ನಾವು ಟ್ಯೂಬ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಉಪಯೋಗಿಸ್ತೀವಿ. ಅಂದ್ರೆ ನಾವು ಏನು ನಮ್ಮ ವಾಟರ್ ಹೀಟರ್ ಇರ್ಬೋದು, ಕಾಯಿಲ್ಸ್ ಇರ್ಬೋದು, ಅಲ್ಲಿ ನಾವು ಎಲ್ಲಿ ಕಾಪರ್ ಟ್ಯೂಬ್ಸ್ ಗಳನ್ನ ಉಪಯೋಗಿಸ್ತೀವಿ, ಇಟ್ಸ್ ಎ ಮಣ್ಸ್ ಮೆಟಲ್ ಅಥವಾ ಎಲ್ಲೋ ಮೆಟಲ್ ಅಂತ ಹೇಳ್ತೀವಿ, ಅದು ವೈವ್ ಅಲಾಯ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಮಣ್ಸ್ ಮೆಟಲ್ ನ ನಾವು ಉಪಯೋಗಿಸ್ತೀವಿ. ಇಟ್ಸ್ ಅನ್ ಅಲಾಯ್ ಆಫ್ ಕಾಪರ್ ಜಿಂಕ್. ಅಂದ್ರೆ 60 ಭಾಗ ಕಾಪರು, 40 ಭಾಗ ಜಿಂಕ್ ಅನ್ನು ಉಪಯೋಗಿಸಿ ಈ ಒಂದು ಮೆಟಲ್ ಲೋಹವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವು. ಸೊ ಇಲ್ಲಿ ತನಕ ನಾವು ಟುಡೇ ಸೆಷನ್ ಅಲ್ಲಿ ವಿಷಯಗಳನ್ನ ತಿಳ್ಕೊಂಡು, ಏನ್ ವಿಷಯ ತಿಳ್ಕೊಂಡು, ಜಸ್ಟ್ ರೀಕ್ಯಾಪ್, ರಿವೈಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಟುಡೇ ಸೆಷನ್. ಫಸ್ಟ್ ನಾವು ಪ್ರಾಪರ್ಟೀಸ್ ಆಫ್ ಬ್ರಾಸ್ ಅನ್ನು ತಿಳ್ಕೊಂಡು, ಹಿಂದಿನ ಸೆಷನ್ ಅಲ್ಲಿ ಬ್ರಾಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವು. ಇವತ್ತಿನ ಒಂದು ಸೆಷನ್ ನಲ್ಲಿ ನಾವು ಅದರ ಗುಣಲಕ್ಷಣ ಏನು ಅಂತ ತಿಳ್ಕೊಂಡು, ಅಪ್ಲಿಕೇಶನ್ ಆಫ್ ಉಪಯೋಗವನ್ನು ತಿಳ್ಕೊಂಡು, ಅದೇ ತರ ಕಾಪರಿನ ಇನ್ನೊಂದು ಮಿಶ್ರ ಲೋಹ ಬ್ರಾನ್ಸ್, ಕಂಚ್ ಅಂತ ಹೇಳುವಂತದ್ದು, ಅದರ ಬಗ್ಗೆ ತಿಳ್ಕೊಂಡು, ಅದರ ಗುಣಲಕ್ಷಣ ಪ್ರಾಪರ್ಟೀಸ್ ಅನ್ನು ತಿಳ್ಕೊಂಡು, ಅದರ ಟೈಪ್ಗಳು, ಯಾವ್ದು ಕಂಚಿನ ಟೈಪ್ಗಳು ಯಾವ್ದಿದೆ, ಮತ್ತೆ ಅದರ ಅಪ್ಲಿಕೇಶನ್ ಉಪಯೋಗಗಳು ಏನಿದೆ, ಅದರ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನ ಇವತ್ತಿನ ಒಂದು ಸೆಷನ್ ನಲ್ಲಿ ತಿಳ್ಕೊಂಡು. ಸೊ ಲೆಟ್ ಅಸ್ ಮೂವ್ ಆನ್ ಟು ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಪ್ರಶ್ನೋತ್ತರಗಳ ಬಗ್ಗೆ ನೋಡ್ಕೊಳ್ಳೋಣ. ಫಸ್ಟ್ ಒನ್ ಈಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಬ್ರಾಸ್. ಅಂದ್ರೆ ಯಾವ ಒಂದು ಉಷ್ಣಾಂಶದಲ್ಲಿ ಬ್ರಾಸ್ ಕರಗುತ್ತೆ. ಆಪ್ಷನ್ಸ್ ಆರ್ 840 ಡಿಗ್ರಿ ಸೆಂಟಿಗ್ರೇಡ್ ಟು 960 ಡಿಗ್ರಿ ಸೆಂಟಿಗ್ರೇಡ್, 800 ಡಿಗ್ರಿ ಸೆಂಟಿಗ್ರೇಡ್ ಟು 900 ಡಿಗ್ರಿ ಸೆಂಟಿಗ್ರೇಡ್, 740 ಸೆಂಟಿಗ್ರೇಡ್ ಟು 860 ಸೆಂಟಿಗ್ರೇಡ್, 940 ಡಿಗ್ರಿ ಸೆಂಟಿಗ್ರೇಡ್ ಟು 1060 ಡಿಗ್ರಿ ಸೆಂಟಿಗ್ರೇಡ್. ಆನ್ಸರ್ ಈಸ್ ಎ. ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಬ್ರಾಸ್ ಈಸ್ 840 ಡಿಗ್ರಿ ಸೆಂಟಿಗ್ರೇಡ್ ಟು 960 ಡಿಗ್ರಿ ಸೆಂಟಿಗ್ರೇಡ್. Second question. Dash is an alloy of copper and tin. ಯಾವ ಒಂದು ಮಿಶ್ರ ಲೋಹವನ್ನ ಕಾಪರು ಮತ್ತೆ ಟಿನ್ ಇಂದ ಮಾಡಿರ್ತಾರೆ, ಎರಡು ಮಿಶ್ರ ಮಾಡಿಬಿಟ್ಟು ಮಾಡ್ತಾರೆ. ಆಪ್ಷನ್ಸ್ ಆರ್ ಬ್ರಾಸ್, ಬ್ರಾನ್ಸ್, ಗನ್ ಮೆಟಲ್ ಅಂಡ್ ಬೆಲ್ ಮೆಟಲ್. ದ ಆನ್ಸರ್ ಈಸ್ ಬ್ರಾನ್ಸ್. ಅಂದ್ರೆ ಕಂಚು ಅಂತ ಹೇಳುವಂತದನ್ನ ಕಾಪರು ಮತ್ತೆ ಟಿನ್ ಅನ್ನು ಉಪಯೋಗಿಸ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಥರ್ಡ್ ಕ್ವಶನ್. ಗನ್ ಮೆಟಲ್. ಗನ್ ಮೆಟಲ್ ಇಸ್ ಕಾಂಪೋಸಿಷನ್ ಆಫ್ ವಾಟ್. ಯಾವ ಒಂದು ಲೋಹಗಳಿಂದ ಗನ್ ಮೆಟಲ್ ಆಗಿರುತ್ತೆ. ಆಪ್ಷನ್ಸ್ ಆರ್ ಕಾಪರ್, ಜಿಂಕ್, ಟಿನ್ ಅಂಡ್ ಆಲ್ ಆಫ್ ದ ಎಬೋವ್. ಅಂದ್ರೆ ಕಾಪರ್ ಇಂದ ಆಗಿರುತ್ತೆ, ಟಿನ್ ಇಂದ ಆಗಿರುತ್ತೆ, ಜಿಂಕ್ ಇಂದ ಆಗಿರುತ್ತೆ, ಮತ್ತೆ ಇವೆಲ್ಲವುಗಳಿಂದನೂ ಆಗಿರುತ್ತೆ. ಆನ್ಸರ್ ಈಸ್ ಡಿ. ಅಂದ್ರೆ ಗನ್ ಮೆಟಲ್ ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ವಿ ನೀಡ್ ಕಾಪರ್, ಟಿನ್ ಅಂಡ್ ಜಿಂಕ್. ಫೋರ್ತ್ ಕ್ವಶನ್. ಪರ್ಸೆಂಟೇಜ್ ಆಫ್ ಟಿನ್ ಇನ್ ಬ್ರಾನ್ಸ್.
ಶೇಕಡ ಎಷ್ಟು ಭಾಗ ಟಿನ್ ಇರುತ್ತೆ ಬ್ರಾಂಜ್ ಅಲ್ಲಿ? ಆಪ್ಷನ್ಸ್ ಆರ್ 10% to 40%, 40 to 50, 5 to 25%, 2 to 8%. ಆನ್ಸರ್ ಈಸ್ ಆನ್ಸರ್ ಸಿ 5 to 25%. ಶೇಕಡ 5ರಿಂದ 25 ಭಾಗ ಟಿನ್ನು ಬ್ರಾಂಜ್ ಅಲ್ಲಿ ಇರುತ್ತೆ. ಯೆಲ್ಲೋ ಮೆಟಲ್ ಈಸ್ ಮೋರ್ ಕಾಮನ್ಲಿ ನೌನ್ ಆಸ್. ಯೆಲ್ಲೋ ಮೆಟಲ್ ನಾವು ಯಾವ ಒಂದು ಹೆಸರಿನಿಂದ ಕರಿತೀವಿ? ಆಪ್ಷನ್ಸ್ ಆರ್ ಕಾರ್ಟ್ರಿಡ್ಜ್ ಬ್ರಾಸ್, ನಾವಲ್ ಬ್ರಾಸ್, ಅಡ್ಮಿರಾಲ್ಟಿ ಬ್ರಾಸ್ ಅಂಡ್ ಮನ್ಸ್ ಮೆಟಲ್. ಆನ್ಸರ್ ಈಸ್ ದಿ ಮನ್ಸ್ ಮೆಟಲ್ ನಾವು ಯೆಲ್ಲೋ ಮೆಟಲ್ ಅಂತ ವೈವರ್ಣ ಅಂತ ಕೂಡ ನಾವು ಕರಿತೀವಿ. So, before concluding today's session, let us see what we are going to see in our next session. ಮುಂದಿನ ಒಂದು ಸೆಷನ್ ನಾವು ಇಂಟ್ರೊಡಕ್ಷನ್ ಟು ಅಲ್ಯೂಮಿನಿಯಂ, ಪ್ರಾಪರ್ಟೀಸ್ ಆಫ್ ಅಲ್ಯೂಮಿನಿಯಂ, ಅಪ್ಲಿಕೇಶನ್ ಆಫ್ ಅಲ್ಯೂಮಿನಿಯಂ, ಅಲಾಯ್ಸ್ ಆಫ್ ಅಲ್ಯೂಮಿನಿಯಂ, ಈ ಒಂದು ಮಾಹಿತಿಗಳ ಬಗ್ಗೆ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ನೋಡೋಣ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಈ ಒಂದು ಅಲ್ಯೂಮಿನಿಯಂ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆಯೋಣ. ಥ್ಯಾಂಕ್ ಯು.